ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ನಮ್ಮ ಹೇರನ್ನು ನಾವು ಹೇಗೆ ಬ್ಲ್ಯಾಕ್ ಮಾಡ್ಕೋಬಹುದು ಅಂದರೆ ವೈಟ್ ಆಗಿರೋ ಹೇರಿಗೆ ನಾವು ಒಂದು ಹೋಮ್ ಮೇಡ್ ಕ್ರೀಮ್ ಬಳಸಿ, ಅಂದರೆ ಮನೇಲಿ ಇರುವ ವಸ್ತು ಬಳಸಿ ನಾವು ಒಂದು ಕ್ರೀಮನ್ನು ರೆಡಿ ಮಾಡ್ಬೋದು. ಆ ಕ್ರೀಮಿಂದ ನಾವು ಹೇಗೆ ಬ್ಲ್ಯಾಕ್ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ತೀನಿ. ಓಕೆನಾ? ತುಂಬಾ ಸಿಂಪಲ್ ಆಗಿದೆ. ₹1 ಖರ್ಚಿಲ್ಲದೆ ನಮ್ಮ ಹೇರನ್ನು ನಾವು ತುಂಬ ಚೆನ್ನಾಗಿ ಬ್ಲ್ಯಾಕ್ ಮಾಡ್ಕೋಬಹುದು. ಹಾಗೆ ಇದೇನು ತುಂಬ ಅಂದರೆ ಎಲ್ಲರ ಮನೇಲೂ ಸಿಗುತ್ತೆ, ಇದು ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಆದರೆ ನಾವು ಅದನ್ನು ಇಟ್ಕೋಬೇಕು. ಸರಿಯಾಗಿ ಇಟ್ಕೊಂಡ್ರೆ ಅದನ್ನು ನಾವು ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾ ಬಂದರೆ ಆಯಿತು. ನಾನು ಹೇಳ್ತೀನಿ ಅದು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ನಾವು ಹೇರಿಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಓಕೆನಾ? ಅಂದರೆ ಈಗ ನೋಡಿ, ಎಲ್ಲರಿಗೂ ಸಾಧಾರಣ ಈಗ ಚಿಕ್ಕ ಮಕ್ಕಳಿಗೆ ಹೇರು ವೈಟ್ ಆಗುತ್ತಲ್ವಾ. ಈಗ ಏಜ್ ಆಗಬೇಕು ಅಂತೇನಿಲ್ಲ, ಚಿಕ್ಕ ಮಕ್ಕಳಿಗೂ ಕೂಡ ವೈಟ್ ಹೇರ್ ಆಗ್ತಾ ಬರುತ್ತೆ. ಅಂದರೆ ಈ ಭಾಗದಲ್ಲಿ ಇಲ್ಲೆಲ್ಲ ಎದುರುಗಡೆ ಎಲ್ಲ ಆಗುತ್ತಲ್ವ, ಅಲ್ಲೆಲ್ಲ ನಾವು ಈ ರೀತಿ ಕ್ರೀಮನ್ನು ಅಂದರೆ ಹೋಮ್ ಮೇಡ್ ಕ್ರೀಮ್ ಬಳಸ್ತಾ ಬಂದರೆ ನಿಧಾನವಾಗಿ ಅದು ವೈಟ್ ಹೇರು ಹೋಗಿಬಿಡುತ್ತೆ. ನಂತರ ಅದು ಬ್ಲ್ಯಾಕ್ ಹೇರ್ ಆಗೇ ಇರುತ್ತೆ. ಓಕೆನಾ? ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ನೀವು ಈಸಿಯಾಗಿ ಮಾಡ್ಕೋಬೋದು. ನಾನು ಕೂಡ ಅದೇ ರೀತಿ ಮಾಡ್ಕೋತೀನಿ. ನನಗೂ ಕೂಡ ಸ್ವಲ್ಪ ಇಲ್ಲೆಲ್ಲ ವೈಟ್ ಹೇರ್ ಆಗಿದೆ. ಅಂದರೆ ಸ್ವಲ್ಪ ಅಂದರೆ ತುಂಬ ಏನೂ ಆಗಿಲ್ಲ, ಸ್ವಲ್ಪ ಅಂದರೆ ಸ್ವಲ್ಪನಲ್ಲ, ಒಂದು ಸುಮಾರು ಆಗಿದೆ, ಇಲ್ಲೆಲ್ಲ ಆಗಿದೆ. ಆದರೆ ನಾನು ಈ ರೀತಿ ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೊತೀನಲ್ವಾ, ಅಂದರೆ ಹೋಮ್ ಮೇಡ್ ಕ್ರೀಮನ್ನು ಮಾಡಿ ಯೂಸ್ ಮಾಡ್ತೀನಿ. ಹಾಗಾಗಿ ಅದು ಕಾಣಿಸಲ್ಲ. ಇದು ಏಜ್ ಅಂತ ಅಲ್ಲ, ಚಿಕ್ಕ ವಯಸ್ಸಲ್ಲೂ ಆಗುತ್ತೆ. ಚಿಕ್ಕ ವಯಸ್ಸಲ್ಲೂ ಕೂಡ ಹೇರು ವೈಟ್ ಆಗಿಬಿಡತ್ತೆ. ತುಂಬ ಮೊದಲೆಲ್ಲ ಏಜ್ ಆದವ್ರಿಗೆ ಆಗ್ತಿತ್ತು, ಆದರೆ ಈಗ ಆಗಲ್ಲ. ಏಜ್ ಆಗದೆ ಇದ್ದರೂ ಕೂಡ ಚಿಕ್ಕ ವಯಸ್ಸಲ್ಲೇ ಹೇರು ವೈಟ್ ಆಗ್ತಾ ಬರುತ್ತೆ. ಅದಕ್ಕೆ ನಾವು ಈ ರೀತಿ ಹೋಮ್ ಮೇಡ್ ಕ್ರೀಮನ್ನು ನಾವು ಮಾಡಿಕೊಂಡು ಅಪ್ಲೈ ಮಾಡ್ತಾ ಬಂದರೆ ಆದಷ್ಟು ನಾವು ಕಂಟ್ರೋಲಲ್ಲಿ ಇಟ್ಕೋಬೋದು. ಅಂದರೆ ಇನ್ನೂ ವೈಟ್ ಆಗ್ತಾ ಹೋಗೋದನ್ನು ತಪ್ಪಿಸ್ಬೋದು. ಹಾಗೆ ಬ್ಲ್ಯಾಕ್ ಹೇರ್ ಆಗ್ತಾನೆ ಬರುತ್ತೆ ಅದು. ಓಕೆನಾ? ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನಾನು ಅದೇ ಈಗ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ಓಕೆನಾ? ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಯಾಕೆ ಗೊತ್ತಾ, ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೆ ನೀವು ಪಟ್ ಅಂತ ನೋಡ್ಬೋದು. ನನಗೂ ನೀವು ಸಪೋರ್ಟ್ ಕೊಡ್ಬೋದು. ನಿಮಗೂ ಕೂಡ ಕೆಲವೊಂದು ಟಿಪ್ಸು ಗೊತ್ತಾಗುತ್ತಲ್ವಾ. ಬನ್ನಿ ಹಾಗಾದರೆ ಶುರು ಮಾಡೋಣ. ನಿಮ್ಮ ಮನೇಲಿ ತೆಂಗಿನ ಮರ ಇದೆ, ತೆಂಗಿನಕಾಯಿ ಇದೆ. ಆ ತೆಂಗಿನಕಾಯಿಂದ ಸಿಪ್ಪೆ ತೆಗೆದು ನಂತರ ಅದ್ರ ಒಳಗಡೆ ಈ ರೀತಿ ನಾರಿರತ್ತಲ್ವಾ, ಅಂದ್ರೆ ಕೋಕೋಪೀಟ್ ಇರತ್ತಲ್ವಾ, ಅದನ್ನ ನೀವು ಎತ್ತಿಟ್ಕೋಬೇಕು. ಎಷ್ಟು ಬೇಕು ಅಷ್ಟು ಎತ್ತಿಟ್ಕೊಳ್ಳಿ. ನಿಮ್ಗೆ ಇವತ್ತು ಎಷ್ಟು ಬೇಕು ನೋಡಿ ಅಷ್ಟನ್ನೇ ನೀವು ಮಾಡ್ಕೋಬಹುದು. ಇಲ್ಲಾಂದ್ರೆ ನಿಮ್ಗೆ ತುಂಬಾ ಜಾಸ್ತಿ ಬೇಕು ಅಂದ್ರೂ ಕೂಡ ಮಾಡ್ಕೋಬಹುದು. ಮೊದಲು ಒಂದು ಹಂಚು, ಕಬ್ಬಿಣದ ಹಂಚಾಗಿರ್ಬೇಕು. ಇದನ್ನ ನೀವು ಬಿಸಿ ಮಾಡ್ಲಿಕ್ಕೆ ಇಡಬೇಕು. ಅದ್ರ ಮೇಲೆ ಸ್ವಲ್ಪ ಹಾಕಬೇಕು. ಹೀಗೆ ತೆಂಗಿನಕಾಯಿದು ನಾರನ್ನ ಸ್ವಲ್ಪ ಹಾಕಿದ್ರೆ ಸಾಕು, ಅದು ಆ ಬಿಸಿಗೆ ಅದು ಬೆಂಕಿ ಆಗ್ಬಿಡುತ್ತೆ. ನಿಧಾನವಾಗಿ ಮಾಡ್ಬೇಕು. ಓಕೆನಾ? ತುಂಬಾ ಎಲ್ಲ ಹಾಕಿ ಮಾಡಬಾರ್ದು, ತುಂಬಾ ಹೊಗೆ ಆಗುತ್ತೆ. ಸ್ವಲ್ಪ ಹಾಕಿ ನೀವು ಈ ರೀತಿ ಸುಡ್ಬೇಕು. ಅಂದ್ರೆ ಅದು ಸುಟ್ಟಿದ ನಂತರ ಒಂದು ಬೂದಿ ರೆಡಿ ಆಗತ್ತಲ್ವಾ, ಅಂದ್ರೆ ಪೌಡರ್ ರೆಡಿ ಆಗತ್ತೆ. ನೀವು ತುಂಬಾ ಹಾಕಿದ್ರೆ ಮನೆಯೆಲ್ಲ ಹೊಗೆಯಾಗಿ ಒಂದ್ ರೀತಿ ಆಗತ್ತೆ, ಬೆಂಕಿ ಬೇಗ ಹತ್ಕೊಬಿಡುತ್ತೆ. ನೋಡಿ, ರೆಡ್ ಕಾಣ್ತಾ ಇದೆ. ನಾವೇ ಕಡ್ಡಿ ಬೆಂಕಿ ಹಚ್ಚಿದ್ರು ಕೂಡ ಆ ರೀತಿ ಆಗಲ್ಲ. ಈ ಹಂಚು ಬಿಸಿ ಆದ ತಕ್ಷಣ ಇಟ್ಟಿ 1-2 ಸೆಕೆಂಡಲ್ಲಿ ಈ ರೀತಿ ಆಗ್ಬಿಡುತ್ತೆ. ಒಂದ್ಕೊಂದು ಅಂಟ್ಕೊಂಡು ಬೆಂಕಿ ಆಗ್ಬಿಡುತ್ತೆ. ಆಯ್ತಾ? ನೋಡಿ, ತಾನಾಗೆ ಇದು ಬೆಂಕಿ ಆಗ್ತಾ ಇದೆ. ಇದೆಲ್ಲ ಕತ್ತೋಗ್ಬೇಕು. ನಿಮ್ಗೇನಾದ್ರೂ ತುಂಬಾ ಬೇಕು, ತುಂಬಾ ತಲೆ ಎಲ್ಲ ವೈಟ್ ಆಗಿದೆ ಅಂದ್ರೆ ಜಾಸ್ತಿ ಮಾಡಿ ಇಟ್ಕೊಳ್ಳಿ. ಒಂದು ಕವರಲ್ಲಿ ಹಾಕಿ ಇಟ್ಕೊಂಡ್ರು ಕೂಡ ಅದು ಬಾಳಿಕೆ ಬರುತ್ತೆ, ಅಂದ್ರೆ ತುಂಬಾ ದಿನ ಬರುತ್ತೆ. ನಾನಿವತ್ತೇನ್ ಮಾಡಿದೆ ಗೊತ್ತಾ, ನನಗೆ ಸ್ವಲ್ಪನೇ ವೈಟ್ ಹೇರ್ ಆಗಿದೆಯಲ್ವಾ, ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಈಗ ನಿಮ್ಗೆ ಇದು ಅನ್ಸಿರ್ಬಹುದು, ತುಂಬಾ ಆಗತ್ತೆ ಅನ್ಸಿರ್ಬಹುದು. ಇದಕ್ಕೆ ಎಷ್ಟಾಗತ್ತೆ ಗೊತ್ತಾ? 1 ಸ್ಪೂನ್ ಆಗತ್ತೆ ಅಷ್ಟೇ. ಇದೆಲ್ಲ ಸರಿಯಾಗಿ ಸೀದ್ ಹೋಗ್ಬೇಕು. ಅಂದ್ರೆ ಅದೆಲ್ಲ ಕತ್ತೋಗ್ಬೇಕಲ್ವಾ. ಕತ್ತೋದ ನಂತರ ನಮಗ್ ಸಿಗೋದು 1 ಸ್ಪೂನ್ ಆಗಿರತ್ತೆ. ನಿಮ್ಗೆ ಅನ್ಸ್ಬೋದು ಇದ್ರಲ್ಲಿ ಏನಿದೆ ಇದು ಅನ್ಸಿರ್ಬೋದು. ಎಲ್ರಿಗೂ ಹಾಗೆ ಅನ್ಸ್ಬೋದು. ಆದ್ರೆ ಇದ್ರಲ್ಲಿ ತುಂಬಾನೇ ಒಳ್ಳೇದು. ಅಂದ್ರೆ ಹೇರು ಬೇರೆಲ್ಲ ಬ್ಲ್ಯಾಕ್ ಆಗ್ತಾ ಬರುತ್ತೆ ನಿಧಾನವಾಗಿ, ಮತ್ತು ವೈಟ್ ಹೇರ್ ಆಗೋದು ತಪ್ಪತ್ತೆ. ನಿಮಗ್ ಗೊತ್ತಿದೆ ಅಲ್ವಾ, ಕೊಬ್ಬರಿ ಎಣ್ಣೆಲಿ ಎಷ್ಟೆಲ್ಲ ಪವರ್ ಇದೆ. ಹಾಗೆ ಕೊಬ್ಬರಿ ಎಣ್ಣೆದು ಸಿಪ್ಪೆಲೂ ಕೂಡ ಅಷ್ಟೇ ಇದೆ. ಯಾವುದನ್ನು ಒಗೆಯುವ ಹಾಗೆ ಇಲ್ಲ ಅಲ್ವಾ. ಒಂದು ತೆಂಗಿನ ಮರ ಇದ್ರೆ ಮನೆಯಲ್ಲಿ ಅದನ್ನ ಯಾವುದೇ ವಸ್ತು ಒಗೆಯುವ ಹಾಗೆ ಇಲ್ಲ. ತುಂಬಾನೇ ಅನುಕೂಲ ಇದೆ. ಓಕೆನಾ? ಇದು ನೋಡಿದ್ರೆ ನಮ್ಗೆ ಇದರಿಂದ ಏನು ಉಪಯೋಗ ಅನ್ಸತ್ತೆ, ತುಂಬಾನೇ ಉಪಯೋಗ ಇದೆ.
ಇದರಲ್ಲಿ ಇದ್ರದ್ದೇ ಆದ ಶಕ್ತಿ ಇದೆ. ಹೇರು ಕೂಡ ಬುಡ ಸಮೇತ ಬ್ಲ್ಯಾಕ್ ಆಗ್ತಾ ಬರುತ್ತೆ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ. ಇದು ಒಂದ್ಸಲ ಟ್ರೈ ಮಾಡಿದ್ರೆ ರಿಸಲ್ಟ್ ಗೊತ್ತಾಗಲ್ಲ, 1, 2ರಿಂದ 3 ಸಲ 3 ವಾರ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಹಾಗೆ ಇದು ಬುಡದಿಂದ ವೈಟ್ ಹೇರು ಬ್ಲ್ಯಾಕ್ ಆಗ್ತಾ ಬರುತ್ತೆ. ಮತ್ತು ಏನಾದರೂ ಮತ್ತೆ ವೈಟ್ ಹೇರ್ ಆಗತ್ತೆ ಅನ್ನೋದಿದ್ರು ಕೂಡ ವೈಟ್ ಹೇರ್ ಆಗಲ್ಲ, ಆದಷ್ಟು ಕಂಟ್ರೋಲ್ ಆಗುತ್ತೆ. ನೀವು ರಿಸಲ್ಟನ್ನು ನೀವು ಒಂದ್ಸಲ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಇದಕ್ಕೊಂದು ವಸ್ತು ಸೇರಿಸೋದಿದೆ, ಅದು ವಸ್ತು ಸೇರಿಸಲೇಬೇಕು, ಇಲ್ಲಾಂದರೆ ಅದು ಕ್ರೀಮ್ ರೆಡಿ ಆಗಲ್ಲ. ಅಂದರೆ ನಾವು ಹಾಗೆ ನೀರನ್ನು ಹಾಕಿ ಅಪ್ಲೈ ಮಾಡಿಕೊಂಡ್ರೆ ಏನೂ ಉಪಯೋಗ ಇಲ್ಲ. ಇದಕ್ಕೊಂದು ವಸ್ತು ಸೇರಿಸ್ಕೊಂಡೆ ನಾವು ಹೇರಿಗೆ ಅಪ್ಲೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಪುಡಿ ಆಯಿತು. ನೋಡಿದರೆ ನಮಗೆ ಇದು ಏನಪ್ಪ ಅನಿಸ್ಬೋದು, ಇದರಿಂದ ತುಂಬಾ ಉಪಯೋಗ ಇದೆ. ಈ ರೀತಿ ಪುಡಿ ಆಯ್ತಲ್ವ, 1 ಸ್ಪೂನೇ ಸಿಗತ್ತೆ. ಈ ರೀತಿ ನಾವು ಕೈಯಿಂದಲೂ ಸ್ವಲ್ಪ ಪುಡಿ ಮಾಡಬೇಕು, ಎಲ್ಲ ಮಿಕ್ಸ್ ಆಗಬೇಕು, ಅದು ಎಲ್ಲ ಸುಟ್ಟೋಗ್ಬೇಕಲ್ವ, ಎಲ್ಲ ಮಿಕ್ಸ್ ಆದ ನಂತರ ನನಗೆ ಈಗ ಸಿಗೋದು 1 ಸ್ಪೂನ್ ಸಿಗತ್ತೆ. ನೋಡಿ ಎಷ್ಟೆಲ್ಲ ಇತ್ತಲ್ವ, ಸ್ವಲ್ಪನೇ ಆಯಿತು. ಇದು ಈ ಹಂಚಿದೆ ನೋಡಿ, ಇದು ತಂಡಾಗೋ ತನಕ ಇದರಲ್ಲೇ ಬಿಡಬೇಕು, ಓಕೆನಾ? ಯಾಕೆ ಗೊತ್ತಾ, ಈ ಕಬ್ಬಿಣದ ಹಂಚಿಂದ ನಮ್ಮ ಹೇರಿಗೂ ತುಂಬ ಒಳ್ಳೇದಾಗತ್ತೆ. ಯಾವುದೇ ಒಂದು ಹೇರ್ ಪ್ಯಾಕ್ ಮಾಡೋದಿದ್ರು ಕಬ್ಬಿಣದ ಹಂಚಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು. ಕಬ್ಬಿಣ ಅಂಶ ಇರುತ್ತಲ್ವ, ನಮ್ಮ ಹೇರಿಗೆ ಸ್ಕಿನ್ನಿಗೆಲ್ಲ ಒಳ್ಳೇದಾಗತ್ತೆ. ಆಯಿತು ನೋಡಿ, 1 ಸ್ಪೂನ್ ಸಿಕ್ತಲ್ವಾ. ಈಗ ರೆಡಿ ಮಾಡೋಣ. ಈಗ ರೆಡಿ ಅಂದರೆ ಒಂದೇ ಒಂದು ವಸ್ತು ಹಾಕೋದು, ತುಂಬಾ ಸಿಂಪಲ್ಲು, ತಲೆ ಕೆಡಿಸ್ಕೊಳ್ಳುವ ಹಾಗೆ ಇಲ್ಲ, ಈಸಿಯಾಗಿ ನಾವು ಮಾಡ್ಕೋಬಹುದು. ನಿಮ್ಗೇನಾದರೂ ತುಂಬ ಮಾಡಿ ಇಟ್ಕೋಬೇಕು ಅಂದರೆ ನೀವು ಜಾಸ್ತಿ ಮಾಡಿ ಇಟ್ಕೊಳ್ಳಿ, ತುಂಬ ದಿನ ಬರುತ್ತೆ, ಹಾಳಾಗಲ್ಲ. ಒಂದು ಕವರಲ್ಲಿ ಹಾಕಿ ಇಟ್ಕೋಬೇಕು, ಗಾಳಿ ಸೇರಬಾರ್ದು, ಓಕೆನಾ? 1 ಸ್ಪೂನ್ ಅಂತೂ ಸಿಕ್ತು, ನನಗಂತೂ ಸಾಕು. ಇದು ನನ್ನ ಹೇರ್ ಕೂಡ ಎದುರುಗಡೆ ಸ್ವಲ್ಪ ವೈಟ್ ಆಗಿದೆ. ಅದನ್ನು ನಾನು ಇದೇ ರೀತಿ ಮಾಡ್ಕೋತೀನಲ್ವ, ಕಾಣಲ್ಲ ಅಷ್ಟೇ. ಇದಕ್ಕೀಗ ಏನು ಹಾಕ್ತಾ ಇದ್ದೀನಿ ಗೊತ್ತಾ, ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ, ಕೊಕೊನಟ್ ಆಯಿಲು. ನಿಮಗೆ ಏನಾದರೂ ಬೇರೆ ಆಯಿಲು ಹಾಕ್ಬೋದು, ಬಾದಾಮ್ ಆಯಿಲ್ ಇರ್ಬೋದು, ಯಾವುದಾದ್ರೂ ನಿಮ್ಗೆ ಯಾವ್ದು ಇಷ್ಟ ನೋಡಿ. ತುಂಬ ಆಯಿಲ್ ಇದೆಯಲ್ಲ, ಹಾಕ್ಬೋದು. ಹಾಗೆ ಇದಕ್ಕೆ ಎಷ್ಟು ಬೇಕು ಅಷ್ಟೇ ಕೊಕೊನಟ್ ಆಯಿಲ್ ಹಾಕಿ ಒಂದು ರೀತಿ ಜೆಲ್ ಥರ ಮಾಡ್ಕೋಬೇಕು. ತುಂಬ ನೀರು ಥರ ಮಾಡಬಾರ್ದು, ನೆನಪಿರಲಿ. ಈ ರೀತಿ ಜೆಲ್ ಥರ ಆಗಿರಬೇಕು. ಇದನ್ನು ಈಗ ಅಪ್ಲೈ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ, ಓಕೆನಾ? ಇದು ಹಾಗಾಗಿ ಸುಮ್ಮನೆ ಹೇಗೇಗೋ ಅಪ್ಲೈ ಮಾಡೋದಲ್ಲ, ಸ್ವಲ್ಪ ಇರುತ್ತಲ್ವ, 1 ಸ್ಪೂನ್ ಇದೆ ಅಷ್ಟೇ ಸಾಕಾಗತ್ತೆ. ಎಲ್ಲೆಲ್ಲಿ ವೈಟ್ ಹೇರ್ ಇದೆ ನೋಡಿ, ಅಲ್ಲಲ್ಲಿ ಅದ್ರದ್ದು ಬುಡಕ್ಕೆ ತಾಗುವ ರೀತಿಯಲ್ಲಿ ನಾವು ಮಾಡಬೇಕು. ನಾನು ತೋರಿಸ್ತೀನಿ, ಓಕೆನಾ? ಅದೇ ರೀತಿ ನೀವು ಕೂಡ ಮಾಡಿ, ನಿಮ್ಗೆ ರಿಸಲ್ಟ್ ಅಂತೂ ಗೊತ್ತಾಗತ್ತೆ. ಒಂದೇ ಸಲ ಸ್ವಲ್ಪ ಮಟ್ಟಿಗೆ ಗೊತ್ತಾಗತ್ತೆ, ಮತ್ತೊಂದು ವಾರ, ಇನ್ನೊಂದು ವಾರ, ಹೀಗೆ 1-2-3 ವಾರ ಮಾಡಿ. ನಿಮ್ಮ ಹೇರು ಕೂಡ ತುಂಬ ಚೆನ್ನಾಗಿರುತ್ತೆ, ನೀಟಾಗಿ ಒಂದು ರೀತಿ ಮುಟ್ಟಿದಾಗ ಖುಷಿ ಆಗುತ್ತೆ, ಆ ರೀತಿ ಹೇರು ಕೂಡ ಇರುತ್ತೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹೇರು ಕೂಡ ಸ್ಕಿನ್ನಿಗೂ ತುಂಬ ಒಳ್ಳೆಯದು, ಏನು ತೊಂದರೆ ಇಲ್ಲ. ಈ ರೀತಿ ನಾವು ಅಪ್ಲೈ ಮಾಡಬೇಕು. ಅಂದರೆ ನಮಗೆ ಎಲ್ಲೆಲ್ಲಿ ವೈಟ್ ಹೇರ್ ಇದೆ ನೋಡಿ, ಅಲ್ಲಲ್ಲಿ ಈ ರೀತಿ ಸ್ವಲ್ಪ ತಗೋಬೇಕು. ಇದು ಸ್ಕಿನ್ನಿಗೂ ತಾಗಬೇಕು, ಅಂದರೆ ಅದ್ರದ್ದು ಬೇರಿಗೂ ಹೋಗತ್ತಲ್ವ. ಹಾಗಾಗಿ ಈ ರೀತಿ ಹೇರನ್ನು ಸೈಡ್ ಮಾಡಿಕೊಂಡು ಈ ರೀತಿ ಅಪ್ಲೈ ಮಾಡ್ತಾ ಹೋಗಬೇಕು. ನಂತರ ಏನಾಗುತ್ತೆ ಗೊತ್ತಾ, ಎಲ್ಲ ಕಡೆ ಅಂಟ್ಕೊಬಿಡುತ್ತದು. ನಾವು ಕೈಯಿಂದ ಸರಿಯಾಗಿ ಮೇಲೆ ಕೆಳಗೆ ಮಾಡಿ ತಿಕ್ಕದಾಗೋದು ಎಲ್ಲ ಹೇರಿಗೂ ಅಂಟ್ಕೊಬಿಡುತ್ತೆ. ಈ ರೀತಿ ಎಲ್ಲೆಲ್ಲಿ ವೈಟ್ ಹೇರ್ ಇದೆ ನೋಡಿ, ಅಲ್ಲಲ್ಲಿ ಈ ರೀತಿ ಉಲ್ಟಾ ಪಲ್ಟಾ ಎಲ್ಲ ಮಾಡಿ ಇಟ್ಕೋಬೇಕು. ಅದೆಲ್ಲ ಅಲ್ಲಲ್ಲೇ ಅಂಟ್ಕೊಬಿಡುತ್ತಲ್ವ. ನಂತರ 1 ಅವರ್ ಬಿಟ್ಟು ಶಾಂಪು ಅಥವಾ ಸೋಪ್ ಹಾಕಿ ತೊಳ್ಕೊಬೇಡಿ. ಇದರಲ್ಲಿ ಕೊಕೊನಟ್ ಆಯಿಲ್ ಇದೆ, ಹಾಗಾಗಿ ಹೇರಿಗೆ ಇನ್ನೂ ತುಂಬ ಒಳ್ಳೆಯದು, ಅಂದರೆ ಇನ್ನೂ ತುಂಬ ಒಳ್ಳೆಯದಾಗತ್ತೆ. ನೀವು ಮೊದಲನೇ ದಿನವೂ ಕೂಡ ಹೇರ್ ಆಯಿಲನ್ನು ಹಾಕೋಬಹುದು, ಏನು ತೊಂದರೆ ಆಗಲ್ಲ. ಈಗ ನೀವು ಅಪ್ಲೈ ಮಾಡಿ 1 ಅವರ್ ಅಥವಾ 2 ಅವರ್ ಹೀಗೆ ಬಿಟ್ಟುಕೊಂಡು ನಂತರ ತೊಳ್ಕೊಂಡು ಬಿಟ್ಟರೆ ಇತ್ತು, ನಿಮಗೆ ಗೊತ್ತಾಗತ್ತೆ. ನೀವು ಕೂಡ ಮಾಡಿ, ನಿಮ್ಗೆ ರಿಸಲ್ಟ್ ಅಂತೂ 100ಕ್ಕೆ 100 ಸಿಗತ್ತೆ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟು ಇಲ್ಲ, ಓಕೆನಾ? ಈ ರೀತಿ ಅಪ್ಲೈ ಮಾಡಿ ಇಟ್ಕೊಳ್ಳಿ. ನೋಡಿ, ಖಾಲಿ ಆಯ್ತಲ್ವ, ಒಂದು ಸ್ವಲ್ಪ ಅಂದರೆ 1 ಸ್ಪೂನ್ ಇತ್ತಲ್ವ, ಅಷ್ಟೇ ಸಾಕಾಗತ್ತೆ. ಸ್ವಲ್ಪ ಹಚ್ಚಿದ್ರು ಅಲ್ಲಲ್ಲಿ ಅಂಟ್ಕೊಬಿಡುತ್ತಲ್ವ, ಸಾಕಾಗ್ಬಿಡತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಅಂದ್ಕೊಂಡು ತುಂಬ ಈಸಿ ಇದೆ ಅಲ್ವಾ, ತುಂಬ ಖರ್ಚೇನಿಲ್ಲ, 1 ರೂಪಾಯಿನೂ ಖರ್ಚಿಲ್ಲ. ನಮ್ಮ ಮನೇಲಿ ಇರೋ ವಸ್ತು ಬಳಸಿ ನಾವು ಮಾಡ್ಕೋಬಹುದು. ನೋಡಿ ಯಾವ ರೀತಿ ಆಗತ್ತೆ ಅಂತ. ಅಂದರೆ ಇದು ಹೇರ್ ನಾವು ಇಲ್ಲಷ್ಟೇ ಕಿಟ್ಕೋತೀವಲ್ವ, ನಿಮ್ಗೆ ಏನಾದರೂ ಒಂದೊಂದು ಹೇರ್ ಉದ್ದದಲ್ಲಿ ವೈಟ್ ಆಗತ್ತಂದ್ರೆ ಅದು ಉದ್ದದಲ್ಲೂ ನೀವು ಈ ರೀತಿ ಕಿಟ್ಕೋಬಹುದು. ಹಾಗೆ ಇಲ್ಲ ಅಂದರೆ ನೀವು ಈಗ ಹಚ್ಕೊಳ್ತಿದ್ದೀರಲ್ವಾ, ಮುಂದೆ ಅದು ಆ ಬೇರ್ ಸಮೇತ ಬ್ಲ್ಯಾಕ್ ಆಗ್ತಾ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ, ಓಕೆನಾ? ಅದು ಒಂದೇ ಸಲ ನಾನು ಇವತ್ತು
ಇವತ್ತೇ ಆಗುತ್ತೆ ಅಂತ ನಾನು ಹೇಳಲ್ಲ. ಸ್ವಲ್ಪ ದಿನ ನೀವು ಯೂಸ್ ಮಾಡಬೇಕು ಅಂದರೆ ವಾರಕ್ಕೊಮ್ಮೆ ಹೀಗೆ ನೀವು ಅಪ್ಲೈ ಮಾಡ್ತಾ ಬನ್ನಿ. ನಿಮಗೂ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ಹೇರು ಕೂಡ ತುಂಬ ಚೆನ್ನಾಗಾಗತ್ತೆ, ತುಂಬ ಚೆಂದ ಕಾಣುತ್ತೆ. ಹೇರು ಪಳ ಹೊಳೆಯೋದು ಈ ರೀತಿ ಎಲ್ಲ ಆಗುತ್ತೆ ನೋಡಿ. ನಾನು ಕೂಡ ಅಪ್ಲೈ ಮಾಡಿಕೊಂಡು ನಿಮಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ ನೋಡಿ. ತುಂಬಾ ಚೆನ್ನಾಗಿ ಆಗುತ್ತೆ, ಹೇರು ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಯಾವುದಾದ್ರೂ ಶಾಂಪು ಹಾಕಿ ತೊಳ್ಕೊಂಡ್ರೆ ಆಯಿತು. ಓಕೆನಾ, ಒಮ್ಮೆ ನೀವು ಕೂಡ ಟ್ರೈ ಮಾಡಿ, ರಿಸಲ್ಟ್ ಕೂಡ ನನಗೆ ತಿಳಿಸಿ. ನೀವು ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ, ಹೇಗಾಗಿದೆ ಅಂತ. ಹಾಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.